ಒಂದು ಸಿಟಿಯಲ್ಲಿ ಒಬ್ಬ ಬಿಸ್ನೆಸ್ ಮ್ಯಾನ್, ಬಿಸ್ನೆಸ್ ಫುಲ್ ಲಾಸ್. ಸಾಲಲ್ಲಿ ಒತ್ತಡ, ಅವಮಾನ, ಇನ್ನು ಬದುಕೋದಕ್ಕೆ ಅರ್ಥ ಇಲ್ಲ ಅಂತ ಸೂಯಿಸೈಡ್ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡ್ತಾನೆ. ನೀನು ಯಾಕೆ ಸಾಯ್ತಿದ್ಯಾ? ಎಲ್ಲ ಕಳ್ಕೊಂಡು ಜೀವನವೇ ಕಷ್ಟದಾಗಿದೆ, ವ್ಯವಹಾರದಲ್ಲಿ ನಷ್ಟವಾಗಿದೆ. ಇದನ್ನು ಮಿಸ್ಯೂಸ್ ಮಾಡಬೇಡ, ಸರಿಯಾಗಿ ಯೂಸ್ ಮಾಡು. ನನ್ನ ಹತ್ರ ಸೇಫ್ಟಿ ಇದೆ ಅನ್ನೋ ನಂಬಿಕೆ ಬರ್ತದೆ. ಅವನು ಚೆಕ್ ಹಿಡಿದು ಯೋಚಿಸ್ತಾನೆ, ಸರಿಯಾಗಿ ಯೂಸ್ ಮಾಡಬೇಕು ಅನ್ನೋ ಮಾತು ನೆನಪಿಗೆ ಬರ್ತದೆ. ಚೆಕ್ ಲಾಕರ್ಗೆ ಹಾಕಿ ಲೋನ್ಗಾಗಿ ಮಕ್ಕಳ ಪಾಲಿಸಿ ಬಾಂಡ್ ಬಳಸ್ತಾನೆ. ಮಕ್ಕಳ ಪಾಲಿಸಿ ಬಾಂಡ್ ಹಿಡಿದು ಅವನು ಬ್ಯಾಂಕಿಗೆ ಹೋಗ್ತಾನೆ. ಬ್ಯಾಂಕಿಂದ ಲೋನ್ ಪಡೆದು ಹೊಸ ಜೀವನಕ್ಕೆ ಸ್ಟಾರ್ಟ್ ಕೊಡ್ತಾನೆ. 3-4 ವರ್ಷ ಪರಿಶ್ರಮದ ಹಗಲು ರಾತ್ರಿ ಕಷ್ಟಪಟ್ಟು ಒಂದು ಗುರಿಗೆ ಮಾತ್ರ ಓಡ್ತಾನೆ. ಅವನ ಪರಿಶ್ರಮ, ಅವನ ನಂಬಿಕೆ. ಇಷ್ಟು ದೊಡ್ಡ ಮಟ್ಟಕ್ಕೆ ಬರಲು ಒಬ್ಬ ವ್ಯಕ್ತಿಯೇ ಕಾರಣ. ಒಂದು ಕೋಟಿ ಚೆಕ್ ಕೊಟ್ಟವರು ಅವರನ್ನ ನಾನು ಮೀಟ್ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾನೆ. 4 ವರ್ಷ ಹಿಂದೆ ಯಾವ ಸಾಗರದಲ್ಲಿ ಅವ್ರನ್ನ ಮೀಟ್ ಆಗಿದ್ನೋ ಅದೇ ಸಾಗರಕ್ಕೆ ಮತ್ತೆ ಬರ್ತಾನೆ. ಆದರೆ ಯಾರೂ ಕಾಣೋದಿಲ್ಲ. ನೀವಿಲ್ಲಿಗೆ ಯಾಕೆ ಬಂದಿದ್ದೀರಿ ಸರ್? ಯಾರನ್ನ ಹುಡುಕ್ತಿದ್ರಿ? ನಾನಿಷ್ಟು ಸಕ್ಸಸ್ ಆಗ್ಲು ಇಲ್ಲಿ ಮೀಟ್ ಆದ ಒಬ್ಬ ವ್ಯಕ್ತಿಯೇ ಕಾರಣ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಬಲಭಾಗ ತಿರುಗಿ ನೋಡಿದಾಗ ಅವನೇ ಅಲ್ಲಿ ಕೂತಿರ್ತಾನೆ. ಅವನು ಹುಚ್ಚ ಸರ್, ಎಲ್ಲರಿಗೂ ಚೆಕ್ ಕೊಡ್ತಾನೆ, ಇಲ್ಲೇ ಇರ್ತಾನೆ. ಅವನಿಗೆ ಅರ್ಥವಾಗ್ತದೆ, ಚೆಕ್ಕಿಗೆ ಮೌಲ್ಯ ಇರಲಿಲ್ಲ. ಮೌಲ್ಯ ಇತ್ತಿದ್ದು ಆ ಭದ್ರತೆ, ಆ ನಂಬಿಕೆ. ಭಯವಿಲ್ಲದ ನಂಬಿಕೆ ಇದ್ದರೆ ಮಾನವನು ಅಸಾಧ್ಯವನ್ನು ಸಾಧಿಸಬಲ್ಲ.